ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಟುಡೇಸ್ ವಿಡಿಯೋ ಸುಂಟರ ಗಾಳಿ ಗ್ರೇಡ್ 6th ತಿಳಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಗ್ರೇಡ್ 6th ತಿಳಿ ಕನ್ನಡ ಇದಕ್ಕೆ ಸಂಬಂಧಪಟ್ಟದ್ದು ಫೈನಲ್ ಎಕ್ಸಾಮಿನೇಷನ್ ಟರ್ಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪೋಯಂ ಸುಂಟರ ಗಾಳಿ ಪೋಯಂ. ಓಕೆ, ಗ್ರೇಡ್ 6th 12th ಪೋಯಂ, ಅದರ ಪ್ರಶ್ನೋತ್ತರಗಳು ಮತ್ತು ಅದರಲ್ಲಿರುವ ಓನ್ ಸೆಂಟೆನ್ಸ್ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. I am going to teach both Kannada and English languages. Please open my playlist and check on that. Okay, relating to grade 6th, you can click on relating to grade 6th Tili Kannada. So grade 6th, okay, 6th grade idu Tili Kannada text book inda ಸುಂಟರ ಗಾಳಿ 12th poem. ಓಕೆ, ಸುಂಟರ ಗಾಳಿ 12th poem. ಅದು ಅದರ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ನೋಡು. ಫಸ್ಟ್ ಕ್ವಶನ್, ಸುಂಟರ ಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು. ಸುಂಟರ ಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು ಮೀನ್ಸ್ ದ ಪೋಯೆಟ್ ಸೀಯಿಂಗ್ ದ ಲೈಕ್ ಸ್ಟಾರ್ಮ್ expressed how he was expressed. ಓಕೆ, ಹೇಗೆ ಸರ್ಪ್ರೈಸ್ ಆದ್ರು ನೋಡಿದ ಕವಿ ಹೇಗೆ ಸರ್ಪ್ರೈಸ್ ಆದ್ರು ಅಂತ. ಸೊ ಯು ಕ್ಯಾನ್ ರಿಮೂವ್ ದ ಏನೆಂದು ಆ್ಯಡ್ ದ ಆನ್ಸರ್ ಹಿಯರ್ ದಟ್. ಸೊ ಫಸ್ಟ್ ಸಿ ಪ್ರಾಪರ್ಲಿ. ಸುಂಟರ ಗಾಳಿಯನ್ನು ನೋಡಿದ ಕವಿ, ರಿಮೂವ್ ದ ಏನೆಂದು ಆ್ಯಡ್ ದ ಆನ್ಸರ್. ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿ, ಸೇಮ್ ದೆನ್ ಕಂಟಿನ್ಯೂಷನ್ ಸೇಮ್, ಅಚ್ಚರಿ ವ್ಯಕ್ತಪಡಿಸಿದರು. ರಿಮೂವ್ ದ ಕ್ವಶನ್ ಮಾರ್ಕ್, ಆಡ್ ದ ಪೊಲೀಸ್ ಸ್ಟಾಪ್. ಸುಂಟರ ಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ದ ಪೋಯೆಟ್ ಸೀಯಿಂಗ್ ದ ಸ್ಟಾರ್ಮ್ ಲೈಕ್ ಹೆವಿ ಏರ್, that time expressed surprise. What is this dust, oh wind? ಎಂದು he was surprised and told like that. ಸೆಕೆಂಡ್ ಒನ್, ಸುಂಟರ ಗಾಳಿಗೆ ದನಗಳು ಹೇಗೆ ಓಡಿದವು. ರಿಮೂವ್ ದ ಹೇಗೆ, ಆ್ಯಡ್ ದ ಆನ್ಸರ್. ಸುಂಟರ ಗಾಳಿಗೆ ದನಗಳು, ಸೆಕೆಂಡ್ ಕ್ವಶನ್, ಸುಂಟರ ಗಾಳಿಗೆ ಕರು ಹೇಗೆ ಬೆಚ್ಚಿತು. ಓಕೆ, ರಿಮೂವ್ ದ ಹೇಗೆ, ಆ್ಯಡ್ ದ ಆನ್ಸರ್. ಸುಂಟರ ಗಾಳಿಗೆ ಕರು ಅಂಬಾ ಎಂದು ಬೆಚ್ಚಿತು. ಇಂಪಾರ್ಟೆಂಟ್ ಒನ್. ಸುಂಟರ ಗಾಳಿಗೆ ಕರು ಹೇಗೆ ಬೆಚ್ಚಿತು. ರಿಮೂವ್ ದ ಹೇಗೆ, ಹೌ. ಓಕೆ, ಸುಂಟರ ಗಾಳಿಗೆ ಕರು, ದ ಟೊಮ್ಯಾಟೊ ಶುಕ್ ದ ಕಾಫ್ ಲೈಕ್ ಅಂಬಾ. ಓಕೆ, ಯಾ, ಸುಂಟರ ಗಾಳಿಗೆ ಕರು ಅಂಬಾ ಎಂದು ಬೆಚ್ಚಿತು. ಅಂಬಾ ಕ್ರೈಯಿಂಗ್, ಲೌಡ್ಲಿ ಕ್ರೈಯಿಂಗ್. ನೆಕ್ಸ್ಟ್ ಒನ್, ಥರ್ಡ್ ಒನ್, ಸುಂಟರ ಗಾಳಿಗೆ ದನಗಳು ಹೇಗೆ ಓಡಿದವು. ದ ಕೌಸ್, like when the storm was coming, cows are running. How what is the method they using to run? ಸುಂಟರ ಗಾಳಿಗೆ ದನಗಳು, ಸೇಮ್ ಇನ್ ದ ಕ್ವಶನ್, ಸುಂಟರ ಗಾಳಿಗೆ ದನಗಳು
ಹೇಗೆ ರಿಮೂವ್ ಇಟ್, ಹೌ, ಹೇಗೆ ರಿಮೂವ್ ಇಟ್. ಆ್ಯಡ್ ದ ಆನ್ಸರ್. ಸುಂಟರ ಗಾಳಿಗೆ ದನಗಳು, ದಿಸ್ ಇಸ್ ದ ಆನ್ಸರ್ ನಾವು. ಕಣ್ಣು ಮುಚ್ಚಿ, ವೆರಿ ವೆರಿ ಇಂಪಾರ್ಟೆಂಟ್. ಕಣ್ಣು ಮುಚ್ಚಿ, ಕ್ಲೋಸ್ಡ್ ದೇರ್ ಐಸ್, ಕಣ್ಣು ಮುಚ್ಚಿ ಬಾಲವನೆತ್ತಿ ಓಡಿದವು. ಟೇಲ್ಸ್ ಅಪ್, ಬಾಲವನೆತ್ತಿ, ಬಾಲವನೆತ್ತಿ ಓಡಿದವು. ಬಾಲವನ್ನು ಪ್ಲಸ್ ಎತ್ತಿ, ಬಾಲವನ್ನು ಎತ್ತಿ ಓಡಿದವು, ಬಾಲವನೆತ್ತಿ ಓಡಿದವು. ಯಾ, ಲೈಕ್ ದ cows closed their eyes and tails up and ran away. Okay, the cows closed their eyes and tails up and ran away. ಸುಂಟರ ಗಾಳಿಗೆ ದನಗಳು ಕಣ್ಣು ಮುಚ್ಚಿ ಬಾಲವನೆತ್ತಿ ಓಡಿದವು. ಫೋರ್ತ್ ಒನ್, ಜನರು, ಸುಂಟರ ಗಾಳಿಗೆ ಜನರು ಏಕೆ ಬೊಬ್ಬಿಟ್ಟರು. ಓಕೆ, ವೈ ದ ಪೀಪಲ್ಸ್ ಆರ್ ಶೌಟಿಂಗ್, ಬೊಬ್ಬೆ ಇಟ್ಟರು. ವೈ, ಸುಂಟರ ಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರು. ಹೋಯಿತು ಹೆಂಚು, ಹೆಂಚು ಹೋಯಿತು, ಹೋಯಿತು ಹೆಂಚು, ಹಾರಿತು ಹುಲ್ಲು, ಹಾರಿತು ಹುಲ್ಲು. ಆದ ಕಾರಣ ಜನರು ಬೊಬ್ಬೆ ಇಟ್ಟರು. ವೈ ಪೀಪಲ್ಸ್ ಆರ್ ಅಫ್ರೇಡ್ ಅಂಡ್ ಶೌಟಿಂಗ್, ಬೊಬ್ಬೆ ಇಟ್ಟರು. ಬಿಕಾಸ್ wind was coming forcefully. That time peoples were shouting because it was gone the griddle and grasses also. Okay, the force of the air, griddle, like griddles and griddles means henchu, hullu, grasses also flew. That's why peoples are shouted. Okay, shouting. Peoples were shouting because it was gone, griddle, grasses also gone. That's why. ಹೋಯಿತು ಹೆಂಚು, ಹಾರಿತು ಹುಲ್ಲು. That's why. Important answer is this one. ಹೋಯಿತು ಹೆಂಚು, ಹಾರಿತು ಹುಲ್ಲು. Then it's in the question. ಆದ ಕಾರಣ ಜನರು ಬೊಬ್ಬೆ ಇಟ್ಟರು. That's why. ಆದ ಕಾರಣ ಅಂದ್ರೆ that's why. Fifth one. ಸುಂಟರ ಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ. ದ ಪೋಯೆಟ್ ಥಿಂಕ್ಸ್ ದಟ್ ಫ್ಯೂರಿ ಆಫ್ ದ tornado may be the due to the why it's like a kopa, angry. Suntara gali came forcefully, right? So that's why angry to us. What is the reason for this coming suntara galis, coming storm? What is the reason? Poet thinking what? Okay, what kind of thinking by the poet? So ಸುಂಟರ ಗಾಳಿಯ ಕೋಪ, it is in the question, ಕೋಪ till, then the answer write it. Why? Because of the increases of ಭೂಮಿಯ ತಾಪ, temperature increasing. So that's why storm was coming. ಸುಂಟರ ಗಾಳಿಯ ಕೋಪ, ಆನ್ಸರ್ ಇಸ್ ದಿಸ್ ಒನ್. ಭೂಮಿಯ ತಾಪ ಹೆಚ್ಚಾದ್ದರಿಂದ, ಇನ್ಕ್ರೀಸ್ಡ್, ಹೆಚ್ಚಾದ್ದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. ದಟ್ ಇಸ್ ಇನ್ ದ ಸೇಮ್ ಇನ್ ದ ಕ್ವಶನ್. ಕವಿ ಭಾವಿಸುತ್ತಾರೆ. Poet was thought like this. The poet thinks that the fury or angry of the tornado may be due to the increases in the temperature of the earth. Maybe increases in the temperature of earth. ಭೂಮಿಯ ತಾಪ ಹೆಚ್ಚಾದ್ದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. ಕೋಪ ಮೀನ್ಸ್ ಆಂಗ್ರಿ. ಸುಂಟರ ಗಾಳಿ ಯಾಕೆ ಬಂತು? ಕೋಪದಿಂದ, ಆಂಗ್ರಿ ಆಗಿ ಸುಂಟರ ಗಾಳಿ ಫೋರ್ಸ್ಫುಲಿ ಯಾಕೆ ಬಂತು ಅಂತ ಲೆಕ್ಕ ಹಾಕುವಾಗ he was thinking that time. So he was thought like this. ಭೂಮಿಯ ತಾಪ ಹೆಚ್ಚಾದ್ದರಿಂದ, increases the temperature of the earth. So that's why a storm was came, he thought. ಓಕೆ, ಅರ್ಥ ಆಯ್ತಲ್ವಾ? ಥರ್ಡ್ ಒನ್ ನೋಡ್ಕೊಳ್ಳಿ. ಸುಂಟರ ಗಾಳಿಗೆ ದನಗಳು ಕಣ್ಣು ಮುಚ್ಚಿ ಬಾಲವನೆತ್ತಿ ಓಡಿದವು. ಹಿಯರ್ ದರ್ ಇಸ್ ಕಣ್ಣು ಮುಚ್ಚಿ ಬಾಲವನೆತ್ತಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೋಯಿತು ಹೆಂಚು, ಹಾರಿತು ಹುಲ್ಲು. ಆದ ಕಾರಣ ಜನರು ಬೊಬ್ಬೆ ಇಟ್ಟರು.
ಸುಂಟರ ಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಾದ್ದರಿಂದ ಇರಬಹುದೆಂದು ಕವಿ ಭಾವಿಸುತ್ತಾರೆ. ನೆಕ್ಸ್ಟ್ ಓನ್ ಸೆಂಟೆನ್ಸಸ್. ಓನ್ ಸೆಂಟೆನ್ಸಸ್. ಥರ್ಡ್ ಮೈನ್ ಲೈಕ್ ಭಾಷಾಭ್ಯಾಸ ಮೈನ್, ಆ ಮೈನ್. ಫಸ್ಟ್ ಒನ್ ತೂಗು. ತೂಗು ಮೀನ್ಸ್ ಲೈಕ್ ವೇಯಿಂಗ್, ಈ ತರ ಜಾಲಾಡು, ತೂಗುವುದು, ಈ ತರ ಸ್ವಿಂಗ್ ಆಗುವಂಥದ್ದು. ತೂಗು ಅಂದ್ರೇನು? ಸ್ವಿಂಗ್ ಮಾಡುವಂಥದ್ದು ತೂಗು. ಮಗುವಿರುವ ತೊಟ್ಟಿಲನ್ನು ತೂಗಬೇಕು. ಮಗುವಿರುವ ತೊಟ್ಟಿಲನ್ನು, ತೊಟ್ಟಿಲು ಅಂದ್ರೆ ಕ್ರಾಡಲ್, ತೊಟ್ಟಿಲನ್ನು ತೂಗಬೇಕು. ಫುಲ್ ಸ್ಟಾಪ್. ಮಗುವಿರುವ ತೊಟ್ಟಿಲನ್ನು ತೂಗಬೇಕು. ತೊಟ್ಟಿಲು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಸ್ವಲ್ಪ, ಇಲ್ಲಿ ಬರೀಲಿಲ್ಲ ಅದು. ಮಗುವಿರುವ ತೊಟ್ಟಿಲನ್ನು ತೂಗಬೇಕು. ಲೈಕ್ ಶುಡ್ ಬಿ ವೇಯ್ಡ್ ಆರ್ ಶುಡ್ ಬಿ ಸ್ವಿಂಗ್ ದ ಕ್ರಾಡಲ್ ವಿತ್ ದ ಬೇಬಿ. ಓಕೆ, ಕ್ರಾಡಲ್ ಅಲ್ಲಿ ಬೇಬಿ ಇದ್ರೆ ನಾವು ಆ ತೊಟ್ಟಿಲನ್ನು ತೂಗಬೇಕು. ತೂಗಬೇಕು. ಸೆಕೆಂಡ್ ಒನ್ ಬೆಂಬತ್ತು. ಬೆಂಬತ್ತು ಮೀನ್ಸ್ ಚೇಸ್ ಮಾಡುವಂಥದ್ದು. ಏನು? ಚೇಸ್. ನಾಯಿ ಕಳ್ಳರನ್ನು ಬೆಂಬೆತ್ತುತ್ತದೆ. ನಾಯಿ ಕಳ್ಳರನ್ನು ಬೆಂಬೆತ್ತುತ್ತದೆ. ಬೆಂಬತ್ತುತ್ತದೆ ಅಂದ್ರೆ ಏನು? ನಾಯಿ ಅಂದ್ರೆ ಡಾಗ್, ಕಳ್ಳರು ಅಂದ್ರೆ ಥೀಫ್. ಓಕೆ, ದ ಡಾಗ್ ಚೇಸಸ್ ಥೀಫ್ಸ್. ಕಳ್ಳರನ್ನು ಬೆಂಬೆತ್ತುತ್ತದೆ, ಚೇಸ್ ಮಾಡ್ತದೆ ಅಂತ ಅರ್ಥ. ಬೆಂಬತ್ತು ಮೀನ್ಸ್ ಶಾಪ. ಸಿಂಪ್ಲಿ ಆಗಿ ಕೊಡ್ತಾ ಇದ್ದೇನೆ. ಶಾಪ, ಶಾಪ ಒಳ್ಳೆಯದಲ್ಲ. ಶಾಪ ಇಸ್ ಬ್ಯಾಡ್. ಶಾಪ ಅಂದ್ರೇನು? ಕರ್ಸ್. ಬೂನಲ್ಲ, ಕರ್ಸ್. ಶಾಪ. ಶಾಪ ಒಳ್ಳೆಯದಲ್ಲ. ಶಾಪ ಒಳ್ಳೆಯದಲ್ಲ ಅಂದ್ರೇನು? ಕರ್ಸ್ ಆರ್ ನಾಟ್ ಗುಡ್. ಫೋರ್ತ್ ಒನ್ ಪಾತಾಳ. ಪಾತಾಳ ಅಂದ್ರೇನು? ಪಾತಾಳ ಅಂದ್ರೆ ಲೈಕ್ ಅಂಡರ್ ಗ್ರೌಂಡ್ ಆಫ್ ದ ಅರ್ತ್, ಅರ್ಥಿನ ಕೆಳಗಿನ ಪೋರ್ಷನ್. ಓಕೆ, ಪಾತಾಳ. ಪಾತಾಳ ತುಂಬಾ ಆಳವಾಗಿದೆ. ಪಾತಾಳ ತುಂಬಾ ಆಳವಾಗಿದೆ. ಆಳವಾಗಿದೆ ಅಂದ್ರೆ ಲೈಕ್ ದ ಅಂಡರ್ಗ್ರೌಂಡ್ ಆಫ್ ದ ಅರ್ತ್ ಈಸ್ ವೆರಿ ಡೀಪ್. ವೆರಿ ಡೀಪ್, ಆಳವಾಗಿದೆ ಪಾತಾಳ. ಕಡಲು. ಕಡಲು ಅಂದ್ರೆ ಸಿ, ಓಷನ್. SEA, ಓಷನ್. ಕಡಲು. ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ಶಿ ಕ್ಯಾರೆಕ್ಟರ್ ಪ್ರಾಪರ್ಲಿ ಬರೀತೇನೆ ನಾನು. ಶಿ. ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ದೇರ್ ಈಸ್ ಎ ಪೈಲ್ ಆಫ್ ಸ್ಯಾಂಡ್ ಆನ್ ದ ಸೀ ಶೋರ್. ಓಕೆ, ಲೈಕ್ ಸ್ಯಾಂಡ್ ತುಂಬ ಇರ್ತದೆ, ಲಾಟ್ಸ್ ಆಫ್ ಇರ್ತದೆ ಕಡಲಿನ ತೀರದಲ್ಲಿ. ಬಿಸೈಡ್ಸ್ ದ ಓಷನ್ ಹ್ಯಾವಿಂಗ್ ಲಾಟ್ಸ್ ಆಫ್ ಸ್ಯಾಂಡ್ಸ್. ಸ್ಯಾಂಡಿ ಗೊತ್ತಲ್ವ ನಿಮಗೆ? ಅದುವೇ. ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ತೂಗು, ಮಗುವಿರುವ ತೊಟ್ಟಿಲನ್ನು ತೂಗಬೇಕು. ಬೆಂಬತ್ತು, ನಾಯಿ ಕಳ್ಳರನ್ನು ಬೆಂಬತ್ತುತ್ತದೆ. ಶಾಪ, ಶಾಪ ಒಳ್ಳೆಯದಲ್ಲ. ಪಾತಾಳ, ಪಾತಾಳ ತುಂಬಾ ಆಳವಾಗಿದೆ. ಕಡಲು, ಕಡಲಿನ ತೀರದಲ್ಲಿ ಮರಳಿನ ರಾಶಿ ಇರುತ್ತದೆ. ಆರ್ ಕಡಲು ತುಂಬಾ ಸುಂದರವಾಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.